अस्सलाम वालेकुम वरहमतुल्लाहि वबरकातुह। डियर 8th स्टैंडर्ड स्टूडेंट्स, आप लोगों का 6th चैप्टर जो है परिवर्तन है, ये चैप्टर का क्वेश्चन आंसर्स देखेंगे। अगर इसका एक्सप्लेनेशन वीडियो अगर हिंदी में होना है आपको, तो मैं वो वीडियो की लिंक लास्ट में एंड में पेस्ट करूंगी। आप उस पर क्लिक करें तो आपको इसकी परिवर्तन का एक्सप्लेनेशन वीडियो मिल जाता। अभी ये वीडियो में नोट्स देखिए। ಕೃತಿಕಾರರ ಪರಿಚಯ. ಜೆ.ಎಸ್. ಬಸವರಾಜ ಶಾಸ್ತ್ರಿ ಅವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗುಣಿಕಲ್ ಗ್ರಾಮದಲ್ಲಿ ಜನಿಸಿದರು. ಇವರು ನಾಮಾವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು, ರೇಣುಕಾ ಚರಿತ್ರೆ, ಸಮಾಜ ಜೀವಿ, ಗಟ್ಟಿ ಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಇನ್ನು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಅವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಜೆ.ಎಸ್. ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಥಾ कवि परिचय शॉर्ट एंड स्वीट, जो इम्पोर्टेंट है सिर्फ वही ऐड करे सो इसमें। आप फिल इन द ब्लैंक्स देखिए. ಬಿಟ್ಟ ಸ್ಥಳ ತುಂಬಿರಿ. ಪ್ರಶ್ನೆ 1. ಜೆ.ಎಸ್. ಬಸವರಾಜ ಶಾಸ್ತ್ರಿ ಅವರ ತಾತನ ಹೆಸರು ಗಣಿಕಲ್ ಶಿವಯ್ಯ. ಪ್ರಶ್ನೆ 2. ತಾರನಾಥರ ಊರು ರಾಯಚೂರು. ಪ್ರಶ್ನೆ 3. ತಾರನಾಥರ ವಾಚನ್ನು ಕದ್ದವನು ಒಬ್ಬ ಬಾಲಕ. ಪ್ರಶ್ನೆ 4. ಪರಿವರ್ತನೆ ಪಾಠದ ಆಕಾರ ಕೃತಿ ಶಾಸ್ತ್ರಿ ಕನಸು. ಯಥಾ ಫಸ್ಟ್ ಬಿಟ್ आप 1 ಮಾರ್ಕ್ ಕ್ವೆಶ್ಚನ್ ಆನ್ಸರ್ देखेंगे. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ಉತ್ತರ: ದುಷ್ಟನ ಮನಸ್ಸು ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ. ಪ್ರಶ್ನೆ 2. ಗಣಿಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಉತ್ತರ: ಗಣಿಕಲ್ ಶಿವಯ್ಯನವರು ಪಿಟೀಲು ವಾದಕ ಮತ್ತು ಬಯಲಾಟದ ನಿರ್ದೇಶಕನಾಗಿ ಪ್ರಸಿದ್ಧರಾಗಿದ್ದರು. ಪ್ರಶ್ನೆ 3. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಉತ್ತರ: ಗಣೇಕಲ್ ಶಿವಯ್ಯನವರು ಅವರ ಹಾಡನ್ನು ಕೇಳಿದರೆ ತಮ್ಮಲ್ಲಿದ್ದ ಹಣವನ್ನು ಕಳ್ಳರಿಗೆ ಕೊಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ಕಳ್ಳರು ಹಾಡನ್ನು ಕೇಳಲು ಒಪ್ಪಿಕೊಂಡರು. ಪ್ರಶ್ನೆ 4. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು? ಉತ್ತರ: ಗಣೇಕಲ್ ಶಿವಯ್ಯನವರು ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡಿ ಎಂದು ಆಶೀರ್ವದಿಸಿ ಕಳುಹಿಸಿದ್ದಾರೆ. ಪ್ರಶ್ನೆ 5. ತಾರನಾಥರು ಆಶ್ರಮವನ್ನು ಏಕೆ ಕಟ್ಟಿದರು? ಉತ್ತರ: ಬಡವರು ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿ ತಾರನಾಥರು ಆಶ್ರಮ ಕಟ್ಟಿದರು. ये थे 1 मार्क के क्वेश्चन आंसर्स. एक बार देख लीजिए. अब हम 2-3 मार्क के क्वेश्चन आंसर देखेंगे. 2-3 ವಾಕ್ಯದ ಪ್ರಶ್ನೆ ಉತ್ತರ. ಪ್ರಶ್ನೆ 1. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಉತ್ತರ: ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಕುರಿತು, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು, ಅದೇನೂ ಕಷ್ಟದಾಯಕವಲ್ಲ, ಕಿವಿಗಳಿಗೆ ಸುಖಕರವಾದದ್ದು
ನೀವು ನಿಶ್ಚಿತತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಹೇಳಿಕೊಂಡರು. ಆಯ್ತಾ, 2 ಮಾರ್ಕ್ ಫಸ್ಟ್ ಆನ್ಸರ್. अब सेकंड देखेंगे. ಪ್ರಶ್ನೆ 2. ಗಣಿಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಉತ್ತರ: ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದದಷ್ಟೇ ಸಾಕು ಎಂದು ಹೊರಡತೊಡಗಿದ್ದರು. ಯಥಾ ಸೆಕೆಂಡ್ ಆನ್ಸರ್. अब थर्ड देखेंगे. ಪ್ರಶ್ನೆ 3. ತಾರನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ಉತ್ತರ: ತಾರನಾಥರು ಬಡವರ ಬಂಧು, ಮಹಾಜ್ಞಾನಿಗಳು, ದಯಾಳುಗಳು, ದಯೆವಂತರು, ಪರೋಪಕಾರಿಗಳು, ಪರರ ಹಿತಾಕ್ಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದವರು. ಯಥಾ थर्ड आंसर. अब फोर्थ क्वेश्चन का आंसर देखिए. ಪ್ರಶ್ನೆ 4. ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರನಾಥರು ಹೇಗೆ ತಪ್ಪಿಸಿದರು? ಉತ್ತರ: ಪೊಲೀಸರು ಬಾಲಕನನ್ನು ಬಂಧಿಸಲು ಬಂದಾಗ ತಾರನಾಥರು, ಅವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಅದರಿಂದ ಅವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೇ, ಅವರ ಮಾತನ್ನು ನಂಬಬೇಡಿ ಎಂದರು. ये थे आपके 2 मार्क के क्वेश्चन आंसर. अब 8-10 वाक्य का ಕ್ವಶನ್ ಆನ್ಸರ್ ದೇಖಂಗೆ. ಪ್ರಶ್ನೆ 1. ಗಣಿಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಉತ್ತರ: ಗಣಿಕಲ್ ಶಿವಯ್ಯನವರು ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲ ವನದಲ್ಲಿ 4 ಜನ ಕಳ್ಳರು ಗಂಟು ಬೀಳುತ್ತಾರೆ. ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು, ಅಯ್ಯ, ನಿಮಗೆ ಹಣ ಬೇಕು? ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಆಗ ಕಳ್ಳರು ಹೇಳಿ, ತಾತ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಅದೇನು ಹೇಳಿ ಎನ್ನಲು ತಾತನು, ಅದೇನು ಕಷ್ಟದಾಯಕವಲ್ಲ, ಕಿವಿಗಳಿಗೆ ಸುಖದಾಯಕವಾದದ್ದು. ನೀವು ನಿಶ್ಚಿತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಆಗಲಿ ತಾತ, ಖಂಡಿತವಾಗಿಯೂ ಕೇಳುತ್ತೇವೆ, ಅದರಿಂದ ನಾವೇನು ಕಳೆದುಕೊಳ್ಳುವುದಿಲ್ಲ ಇಲ್ಲವಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇತ್ತು. ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದ್ದನು. ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂತು. ಕುಳಿತುಕೊಂಡರು. ಅರ್ಧ ತಾಸೇನು 1 ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ಕೊನೆಗೆ ಎಚ್ಚೆತ್ತ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರತೊಡಗಿದ್ದರು. ಆಗ ತಾತನು ಅವರನ್ನು ತಡೆದು, ಅಯ್ಯ, ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ, ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ, ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರನ್ನು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ. ಶಿವಯ್ಯನವರು ಸಂಗೀತದ ಮೂಲಕ ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. ಯಥಾ ಫಸ್ಟ್
ಎಂಟು ಹತ್ತು का आंसर। अब सेकंड वन देखेंगे। ಪ್ರಶ್ನೆ 2, ತಾರನಾಥರು ವಾಚನ್ನು ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಉತ್ತರ, ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. ಅವರು ಬಂದ ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಅದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೇ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನನ್ನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ. ಅವನು ಪಂಡಿತ ತಾರನಾಥರ ಪಾದಕ್ಕೆ ಬಿದ್ದು ಗೊಳೋ ಎಂದು ಅಳುತ್ತಾನೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರನಾಥರು, ಮಗು ತಪ್ಪು ಮಾಡುವುದು ಸಹಜ. ಈಗ ನಿನಗೆ ಅದರ ಅರಿವಾಯಿತಲ್ಲ, ಅಷ್ಟೇ ಸಾಕು. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತಸ ತರುತ್ತದೆ ಎಂದು ಅವನ ತಪ್ಪನ್ನು ಕ್ಷಮಿಸಿ ವಾಚನ್ನು ಕದ್ದ ಬಾಲಕನ ಮನಸ್ಸನ್ನು ಪರಿವರ್ತಿಸಿದ್ದರು. ಯಥಾ सेकंड आंसर। अब संदर्भ देखेंगे। संदर्भ 1, ನೀವು ನಿಶ್ಚಿಂತತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಉತ್ತರ, ಈ ವಾಕ್ಯವನ್ನು JS ಬಸವರಾಜ ಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಣಿಕಲ್ ಶಿವಯ್ಯನವರು ಕಳ್ಳರಿಗೆ ಹೇಳಿದ್ದಾರೆ. ಗಣಿಕಲ್ ಶಿವಯ್ಯನವರು ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿ ಕಳ್ಳರು ಗಂಟು ಬೀಳುತ್ತಾರೆ. ಆಗ ತಾತನು ಕಳ್ಳರನ್ನು ಕುರಿತು, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಫಸ್ಟ್ ಆನ್ಸರ್। ಸೆಕೆಂಡ್ ಪ್ರಶ್ನೆ ಸಂದರ್ಭ 2, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಉತ್ತರ, ಈ ವಾಕ್ಯವನ್ನು JS ಬಸವರಾಜ ಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕಳ್ಳರು ಗಣಿಕಲ್ ಶಿವಯ್ಯನವರಿಗೆ ಹೇಳುತ್ತಾರೆ. ಗಣಿಕಲ್ ಶಿವಯ್ಯನವರು ಕಳ್ಳರಿಗೆ, ನೀವು ಹಾಡನ್ನು ಕೇಳಬೇಕು ಎಂದಾಗ ಕಳ್ಳರು ಒಪ್ಪಿಗೆಯನ್ನು ನೀಡುತ್ತಾರೆ. ಅವರ ಹಾಡನ್ನು ಕೇಳುತ್ತಾ ಕಳ್ಳರು ಮೈಮರೆಯುತ್ತಾರೆ. ನಂತರ ಅವರಿಗೆ ಎಚ್ಚರವಾದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. सेकंड संदर्भ। अब थर्ड संदर्भ देखेंगे। ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಅದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಈ ವಾಕ್ಯವನ್ನು JS ಬಸವರಾಜ ಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ತಾರನಾಥರು ಪೊಲೀಸರಿಗೆ ಹೇಳುತ್ತಾರೆ. ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಅದನ್ನು ಕೇಳಿ ತಾರನಾಥರಿಗೆ ಬಾಲಕನ ಮೇಲೆ ಕರುಣೆಯು ಉಕ್ಕಿ ಬರುತ್ತದೆ. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಅವರು ಬಂದ ವಿಚಾರಿಸಿದ ನಂತರ ಆ ಬಾಲಕನನ್ನು ಕರೆದು ಈ ಮೇಲಿನ ಮಾತು ಹೇಳುತ್ತಾರೆ. ಥರ್ಡ್ ಒನ್ ಸಂದರ್ಭ। उसके बाद फोर्थ संदर्भ। ಸಂದರ್ಭ 4, ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಉತ್ತರ, ಈ ವಾಕ್ಯವನ್ನು JS ಬಸವರಾಜ ಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರಿ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವಾಚನ್ನು ಕದ್ದ ಬಾಲಕ ತಾರನಾಥರಿಗೆ ಹೇಳುತ್ತಾನೆ. ಪೊಲೀಸರು ಬಂದಾಗ ತಾರನಾಥರು
ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಎಂದಾಗ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ. ಆಗ ಅವನು ಪಂಡಿತ ತಾರನಾಥರ ಪಾದಕ್ಕೆ ಬಿದ್ದು ಗೊಳು ಎಂದು ಅಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ये थे आपके ಸಂದರ್ಭ. अब हम ಗ್ರಾಮರ್ ಬಿಟ್ देखेंगे. ಫಸ್ಟ್ ಗ್ರಾಮರ್ ಬಿಟ್ क्या ಹೇಳುತ್ತೆ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಸನ್ಮಾರ್ಗ. ಮಕ್ಕಳಾದ ನಾವು ಸನ್ಮಾರ್ಗದಲ್ಲಿ ನಡೆಯಬೇಕು. ಪ್ರಶ್ನೆ 2, ಮೈಮರೆ. ಕಳ್ಳರು ಸಂಗೀತವನ್ನು ಕೇಳುತ್ತಾ ಮರೆತರು. ಪ್ರಶ್ನೆ 3, ಸಾರಿ यहाँ पे 4 आया है गलती से, टाइपिंग मिस्टेक. ಥರ್ಡ್, ತಲೆ ದೂಗು. ಕಳ್ಳರು ತಾತನ ಸಂಗೀತಕ್ಕೆ ತಲೆ ದೂಗಿದರು. ಪ್ರಶ್ನೆ 4, ದಯಾಳು. ತಾರನಾಥರು दयाಳುವಂತರಾಗಿದ್ದರು. यहाँ पे नंबर मिस्टेक हुआ है, इग्नोर करिए. क्वेश्चन और आंसर को देखिए. ಪ್ರಶ್ನೆ 5, ಪರೋಪಕಾರಿ. ನಮ್ಮ ತಂದೆಯವರು ಪರೋಪಕಾರಿಯಾಗಿದ್ದಾರೆ. ಪ್ರಶ್ನೆ 6, ವ್ಯಾಸನ. ನಾವು ಕಷ್ಟಗೀಡಾದಾಗ ವ್ಯಾಸನ ಪಡಬೇಕಾಗುತ್ತದೆ. ಪ್ರಶ್ನೆ 7, ಪರಿವರ್ತನೆ. ಸಂಗೀತದಿಂದ ಕಳ್ಳರು ಮನಸ್ಸು ಪರಿವರ್ತನೆಗೊಂಡಿತ್ತು. ನೆಕ್ಸ್ಟ್, ವಿರುದ್ಧಾರ್ಥಕ ಪದಗಳು. ನಿಶ್ಚಂತೆ ಚಿಂತೆ, ಧೈರ್ಯ ಅಧರ್ಮ, ಸನ್ಮಾರ್ಗ ದುರ್ಮಾರ್ಗ, ವಿದೇಶಿ ಸ್ವದೇಶಿ, ಅಸಾಧ್ಯ ಸಾಧ್ಯ, ವಿದ್ಯಾವಂತ ಅವಿದ್ಯಾವಂತ. ನೆಕ್ಸ್ಟ್, ಬಿಡಿಸಿ ಬರೆಯಿರಿ. ಪ್ರಶ್ನೆ 1, ಪರೋಪಕಾರಿ. ಪರ ಕೂಡಿಸು ಉಪಕಾರಿ. ತಲೆ ದೂಗು, ತಲೆ ಕೂಡಿಸು ತೂಗು. ಪ್ರಶ್ನೆ 3, ಒಟ್ಟುಗೂಡಿ. ಒಟ್ಟು ಕೂಡಿಸು ಕೂಡಿ. ಪ್ರಶ್ನೆ 4, ಸಹೋದರ. ಸಹ ಕೂಡಿಸು ಉದರ. ನೆಕ್ಸ್ಟ್ ಬಿಟ್, ಸತ್ಯ ಕೂಡಿಸುವಂತ ಸತ್ಯವಂತ, ಹಣ ಕೂಡಿಸುವಂತ ಹಣವಂತ, आरोग्य ಕೂಡಿಸುವಂತ आरोग्यवंत. यहाँ पे सिर्फ वर्ड देते सत्य हण आरोग्य, उसको है हम प्लस डाल के है सामने वंता लिखना है. ऐसे आंसर आ जाता. नीति ಕೂಡಿಸುವಂತ ನೀತಿವಂತ, ಬುದ್ಧಿ ಕೂಡಿಸುವಂತ ಬುದ್ಧಿವಂತ, ಗುಣ ಕೂಡಿಸುವಂತ ಗುಣವಂತ, ಸಿರಿ ಕೂಡಿಸುವಂತ ಸಿರಿವಂತ, ऐश्वर्य ಕೂಡಿಸುವಂತ ऐश्वर्यवंत. यहाँ पे सिर्फ वंता लिखना है. ये थे आपके ग्रामर के बिट्स और बोले तो लेसन नोट्स. अगर आपको इसका ये लेसन का चैप्टर एक्सप्लेनेशन होना है तो मैं अभी वो वीडियो का ऐड करता हूँ, उस पर क्लिक करिए, आपको वो एक्सप्लेनेशन वीडियो मिल जाता. आई होप आपको ये हेल्प हुआ. थैंक यू.